ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಇನ್ನೊಂದು ಹೊಸ ರೀತಿಯ ಸೀರೆ ಕುಚ್ಚು ನೋಡೋಣ ಹೆಂಗೆ ಮಾಡೋದು ಅಂತ. ಇದು ನನ್ನ ಓನ್ ಕ್ರಿಯೇಟಿವಿಟಿ, ನಾನೇ ಮಾಡಿರೋಂಥ ಡಿಸೈನು. ಈ ಡಿಸೈನ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದುವರೆಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನು ಮುಂದೆನೂ ಈ ಥರ ಡಿಸೈನ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಬೇಕು ಅಂದರೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಅಪ್ಲೋಡ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ, ಕೂಡಲೇ ನೋಡ್ಕೋಬೋದು. ಇನ್ನು ಮುಂದೆ ನಾನು ಪ್ರತಿ ಗುರುವಾರ ಮತ್ತು ಸೋಮವಾರ, ಥರ್ಸ್ಡೇ ಮತ್ತು ಮಂಡೇ ರಾತ್ರಿ 7:15 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ವಿಡಿಯೋ. ನೀವು ನೋಡಿ, ನಿಮ್ಗೆ ಕೂಡಲೇ ನೋಟಿಫಿಕೇಷನ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಮೆಸೇಜ್ ಹೋಗುತ್ತೆ, ನೀವು ನೋಡ್ಕೋಬೋದು ಡಿಸೈನ್ಗಳು. ಬನ್ನಿ ಈಗ ಡಿಸೈನ್ ಹೆಂಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ 6 ಎಳೆ ದಾರ ತಗೊಂಡಿದ್ದೀನಿ, 7 ನಂಬರು ಕ್ರೋಶೆ ಹುಕ್ಕು ತಗೊಂಡಿದ್ದೀನಿ. ಫಸ್ಟು ದಾರ ಲಾಕ್ ಮಾಡೋಣ. ದಾರ ಲಾಕ್ ಮಾಡಿ ಆದಮೇಲೆ 3 ಚೈನು, ಚೈನ್ ಹಾಕಿ ಬಟ್ಟೆಗೆ ಲಾಕ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನು, 3 ಚೈನ್ ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಇದಾಗಿ ಒಂದು ಮಣಿ ತಗೊಳ್ಳೋಣ. ಈ ಥರ ರೌಂಡ್ ಮಣಿ ತಗೊಂಡಿದ್ದೀನಿ. ಇದನ್ನು ಲಾಕ್ ಮಾಡಿ ಬಟ್ಟೆ ಸೇರಿಸ್ಕೊಳ್ಳಿ. ಲಾಕ್ ಮಾಡಿ ಆದಮೇಲೆ ಇನ್ನೊಂದು ಅದರ ಪಕ್ಕನೇ ಲಾಕ್ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ, ಅದರ ಪಕ್ಕನೇ, ಹೆಚ್ಚು ದೂರ ಇಲ್ಲ. ಲಾಕ್ ಮಾಡಿಕೊಂಡು ಇನ್ನು ಪಫ್ ಮಾಡಬೇಕು. ನಾವು ಸ್ಲ್ಯಾಂಟಿಂಗ್ ಪಫ್ ಆರ್ಚು ಅಥವಾ ಪಫ್ ಆರ್ಚ್ಗಳಲ್ಲೆಲ್ಲ ಮಾಡಿದ್ದೀವಲ್ವ, ಆ ಥರ ಈ ಥರ ಉದ್ದ ಎಳ್ಕೊಳ್ಳೋದು. ದಾರ ಹುಕ್ಕಿಗೆ ಈ ಥರ ದಾರ ಸುಂದ್ಕೊಳ್ಳಿ. ಈ 2 ಲಾಕ್ ಹಾಕಿದ್ದೀನಲ್ವ, ಲಾಕ್ ಮಧ್ಯ ಇಲ್ಲಿ ಹೀಗೆ ಹುಕ್ ಹಾಕಿ ದಾರ ತಗೊಂಡ್ಬನ್ನಿ. ಅದನ್ನು ಅಷ್ಟು ಉದ್ದ ಇಟ್ಕೊಳ್ಳಿ. ಮತ್ತೆ ಈ ಥರ ದಾರ ಸುಂದ್ಕೊಳ್ಳಿ. ಮತ್ತೆ ಈ ಥರ ಅದರೊಳಗಡೆಯಿಂದ ದಾರ ತಂದು ಹಿಂಗೆ ಎಳೀರಿ ಇಷ್ಟುದ್ದ. ಮತ್ತೆ ಈ ಥರ ದಾರ ಸುಂದ್ಕೊಳ್ಳಿ. ಇದರ ಒಳಗಡೆಯಿಂದ ಹುಕ್ ಹಾಕಿ ದಾರ ತಗೊಂಬಂದು ಇಷ್ಟುದ್ದ 4 ಸಾರಿ ಮಾಡಿದೆ. ದಾರ ಈ ಥರ ಡಬಲ್ ಕ್ರೋಶೆ ಥರ ಈ ಥರ ತಗೊಳ್ಳಿ. ಇದರ ಒಳಗಡೆಯಿಂದ ತನ್ನಿ. ಡಬಲ್ ಕ್ರೋಶೆ ಮಾಡೋದು ಬೇಡ, ಅರ್ಧ ಡಬಲ್ ಕ್ರೋಶೆ. 5ನೇ ಸಾರಿ ಮತ್ತೊಂದು ಸಾರಿ ತಗೊಳ್ಳಿ. ಈ ಥರ ಮಾಡಿ 6, 7 ಈ ಥರ ದಾರ ತಗೊಳ್ಳಿ. ಇದರೊಳಗಡೆಯಿಂದ ತಗೊಂಬಂದು ಈ ಥರ ದಾರ ತಗೊಂಬಂದು 8 ಸಾರಿ ಮಾಡಿಬಿಟ್ಟು ಇನ್ನು ಈ ದಾರ ತಗೊಂಡು ಇದೆಲ್ಲದರ ಒಳಗಿಂದ ತರಬೇಕು. ಈಚೆ ತಂದು ಮತ್ತೆ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಅದನ್ನು ಇಲ್ಲಿ ಬಟ್ಟೆಗೆ ಲಾಕ್ ಮಾಡಿ. ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಈ ಥರ ಲಾಕ್ ಮಾಡಿ. ಈ ಥರ ಇಲ್ಲಿ ಇನ್ನೊಂದು ಮಣಿ ಸೇರಿಸ್ತಾ ಇದ್ದೀನಿ. ಮತ್ತೆ ಅದನ್ನು ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ. ಈ ಥರ ಬರುತ್ತೆ ಫಸ್ಟ್ ರೌಂಡ್. ಆಮೇಲೆ ಕುಚ್ಚಿಗೆ 3 ಚೈನು, ಬಟ್ಟೆಗೆ ಲಾಕ್, ಮತ್ತೆ 3 ಚೈನ್, ಅದು ಬಟ್ಟೆಗೆ ಲಾಕ್. ಇನ್ನು ಮಣಿ ಸ್ವಲ್ಪ ಉದ್ದಕ್ಕವರೆಗೂ ಮಾಡಿ ತೋರಿಸ್ತೀನಿ. ಇಲ್ಲಿ ಇನ್ನು 3 ಚೈನು, 3 ಚೈನ್ ಹಾಕಿಬಿಟ್ಟು
ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ, ಬೀಡ್ ಪಕ್ಕ ಲಾಕಲ್ಲಿ. ಈಗ 4 ಚೈನ್ ಹಾಕಿ, 4 ಚೈನ್ ಹಾಕಿಬಿಟ್ಟು ಈ ಬೀಡ್ ಪಕ್ಕ ಲಾಕ್ ಇದೆಯಲ್ವ ಇಲ್ಲಿ ಈ ಸೈಡು ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಆದಮೇಲೆ ಮತ್ತೆ 4 ಚೈನು, 4 ಚೈನ್ ಆಗಿ ಈ ಪಫಿಂದ ಈ ಕಡೆ ಇಲ್ಲಿ ಲಾಕ್ ಇದೆಯಲ್ವ ಅಲ್ಲಿ, ಪಫಿಂದ ಈ ಕಡೆ ಲಾಕ್ ಇದೆಯಲ್ವ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದಾಗಿ 4 ಚೈನು ಇಲ್ಲಿ ಲಾಕ್ ಮಾಡಿ. ಇದಾಗಿ ಮತ್ತೆ ಇಲ್ಲಿ 3 ಚೈನ್ಗೆ 3 ಚೈನು ಲಾಕು, ಮತ್ತೆ 3 ಚೈನು ಇಲ್ಲಿ ಲಾಕು, ಇಲ್ಲಿ ಬೀಡ್ ಸುತ್ತಲೂ 4 ಚೈನು, ಬೀಡ್ ಪಕ್ಕ ಲಾಕು, ಮತ್ತು ಪಫ್ ಸುತ್ತಲೂ 4 ಚೈನು, ಆ ಥರ ಪೂರ್ತಿ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಆದಮೇಲೆ ಆಮೇಲೆ ಮತ್ತೆ 3 ಚೈನು, 3 ಚೈನ್ ಹಾಕ್ಬಿಟ್ಟು ಅದು ಎಲ್ಲಿ ಲಾಕ್ ಆಗಿದೆ ಮೊದಲು ಬೀಡ್ ಪಕ್ಕ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಈ ಬೀಡ್ ಮೇಲೆ 4 ಚೈನ್ ಇದೆಯಲ್ವ ಇಲ್ಲಿ 2 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಈಗ ಈ ಪಫ್ ಮೇಲೆ 4 ಚೈನ್ ಇದೆಯಲ್ವ ಇದರಲ್ಲಿ ಆರ್ಚ್ ಮಾಡಬೇಕು, ಡಬಲ್ ಕ್ರೋಶೆ ಹಾಕಿ. 1 2 3 4 5 6 7 8 9 10 ಡಬಲ್ ಕ್ರೋಶೆ ಹಾಕಿದ್ದೀನಿ. 4 ಚೈನ್ ಇದೆ, 10 ಡಬಲ್ ಕ್ರೋಶೆ ಹಾಕಿಬಿಟ್ಟು ಈ ಬೀಡ್ ಮೇಲಿನ 4 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಲಾಕ್ ಮಾಡಿ ಆಮೇಲೆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಈ 3 ಚೈನ್ನ ಮೇಲೆ 3 ಚೈನು, ಇಲ್ಲಿ 3 ಚೈನ್ ಮೇಲೆ 3 ಚೈನು, ಬೀಡ್ ಮೇಲೆ 2 ಸಿಂಗಲ್ ಕ್ರೋಶೆ, ಇದೇ ಥರ ಆರ್ಚ್ ನಾವು ನಾರ್ಮಲಾಗಿ ಆರ್ಚ್ ಹೆಂಗೆ ಮಾಡ್ತೀವೋ ಹಾಗೆ ಆರ್ಚ್ ಮಾಡಿಕೊಂಡು ಫುಲ್ ಹೋಗಿ ಆಮೇಲೆ ತೋರಿಸ್ತೀನಿ. ಈ ಲೈನು ಕಂಪ್ಲೀಟ್ ಮಾಡಿದ್ದೀನಿ, ಆರ್ಚ್ಗಳನ್ನು ಮಾಡಿ ಇಲ್ಲಿ ದಾರ ಕಟ್ ಮಾಡಿದ್ದೀನಿ. ಈಗ ನೆಕ್ಸ್ಟು ಯೆಲ್ಲೋ ಕಲರ್ ದಾರ ಇದೆ ಎಲ್ಲಿ ಸ್ಟಾರ್ಟ್ ಮಾಡಿದ್ದೀವೋ ಅಲ್ಲೇ ಸೇರಿಸ್ಕೊಂಡಿದ್ದೀನಿ. ಈಗ ಫಸ್ಟು 3 ಚೈನು, 3 ಚೈನ್ ಹಾಕ್ಕೊಂಡು ಅದು ಎಲ್ಲಿ ಲಾಕ್ ಆಗಿದೆಯೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಈ 3 ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶೆ, ಇದಾಗಿ ಈ ಬೀಡ್ ಮೇಲೆ ಗ್ಯಾಪ್ ಇದೆ ನೋಡಿ ಇಲ್ಲಿ ಈ ಆರ್ಚ್ಗಿಂತ ಮೊದಲೇ ಅಲ್ಲಿ 2 ಡಬಲ್ ಕ್ರೋಶೆ ಆ ಗ್ಯಾಪಲ್ಲಿ. ಇದಾಗಿ 2 ಚೈನು, ಇದಾಗಿ ಆರ್ಚ್ನ 2 ಡಬಲ್ ಕ್ರೋಶೆ ಬಿಡಿ, 2 ಡಬಲ್ ಕ್ರೋಶೆ ಬಿಟ್ಟು ನೆಕ್ಸ್ಟ್ ಗ್ಯಾಪಲ್ಲಿ ಈ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಆರ್ಚ್ನ ಮೇಲೆ ಚೈನಲ್ಲೆಲ್ಲ ಈ ಗ್ಯಾಪಲ್ಲಿ ಹಾಕ್ತಾ ಇದ್ದೀನಿ ನಾನು. ಒಂದೇ ಜಾಗದಲ್ಲಿ 2 ಡಬಲ್ ಕ್ರೋಶೆ, ಮತ್ತೆ 2 ಚೈನು, ಮತ್ತೆ ಆರ್ಚ್ನ 2 ಡಬಲ್ ಕ್ರೋಶೆ ಬಿಡಿ, ಈ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, ಮತ್ತೆ 2 ಚೈನು,
ಮತ್ತೆ 2 ಡಬಲ್ ಕ್ರೋಶೆ ಬಿಟ್ಟು ಇಲ್ಲಿ ಗ್ಯಾಪಲ್ಲಿ ಡಬಲ್ ಕ್ರೋಶೆ 2, ಒಂದೇ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, ಮತ್ತೆ 2 ಚೈನು, ಮತ್ತೆ 2 ಡಬಲ್ ಕ್ರೋಶೆ ಬಿಟ್ಟು ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, ಮತ್ತೆ 2 ಚೈನು, ಮತ್ತೆ ಈ ಕೊನೆಯ 2 ಡಬಲ್ ಕ್ರೋಶೆ ಬಿಟ್ಟು ಈ ಬೀಡ್ ಮೇಲಿನ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, ಈ ಥರ ಡಬಲ್ ಕ್ರೋಶೆ ಹಾಕ್ಕೊಂಡು ಆಮೇಲೆ ಈ 3 ಚೈನ್ ಗ್ಯಾಪ್ ಇದೆಯಲ್ವ, ಇಲ್ಲಿ 2 ಸಿಂಗಲ್ ಕ್ರೋಶೆ ಸ್ಟಾರ್ಟಿಂಗಲ್ಲಿ ಹೆಂಗೆ ಹಾಕಿದೀವೋ ಹಾಗೆ. ಆಮೇಲೆ ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ, ಮತ್ತು ಈ 3 ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿ ಈ ಬೀಡ್ ಮೇಲೆ 2 ಡಬಲ್ ಕ್ರೋಶೆ, ಮತ್ತು 2 ಡಬಲ್ ಕ್ರೋಶೆ ಬಿಟ್ಟು ಆರ್ಚಲ್ಲಿ 2 ಡಬಲ್ ಕ್ರೋಶೆ ಬಿಟ್ಟು ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, ಒಂದೇ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ ಹಾಕ್ತಾ ಹೋಗಿದ್ದೀನಿ. ಈ ಥರ ಮಾಡ್ತಾ ಹೋಗಬೇಕು. ಫುಲ್ ಮಾಡಿ ತೋರಿಸ್ತೀನಿ. ಈ ಥರ ಬರುತ್ತೆ ಆರ್ಚು. ಇದು ಫುಲ್ ಮಾಡಿ ತೋರಿಸ್ತೀನಿ. ಈ ಲೈನು ಕಂಪ್ಲೀಟ್ ಮಾಡಿದ್ದೀನಿ ನಾನೀಗ. ಈ ಥರ ಕಂಪ್ಲೀಟ್ ಮಾಡಿದ ಮೇಲೆ ಈಗ ಬೇರೆ ಕಲರ್ ದಾರ ಸೇರಿಸ್ಕೊಂಡಿದ್ದೀನಿ, ಹಸಿರು ಕಲರ್ ದಾರ ಸೇರಿಸ್ಕೊಂಡು ಫಸ್ಟ್ 3 ಚೈನ್ ಇದೆಯಲ್ವ ಅಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಆ 3 ಚೈನಲ್ಲಿ ಇದಾಗಿ ಸಿಂಗಲ್ ಕ್ರೋಶೆ ಆಗಿ ಅಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಈ ಲಾಕ್ ಆದಮೇಲೆ ನೆಕ್ಸ್ಟ್ 3 ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ವ, ಆ 2 ಸಿಂಗಲ್ ಕ್ರೋಶೆ ಮೇಲೇನು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು ಗೋಲ್ಡನ್ ಮಣಿ ಚಿಕ್ಕದು ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಗೋಲ್ಡನ್ ಮಣಿ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಲಾಕ್ ಮಾಡಿ. ಈಗ ಈ 2 ಚೈನ್ ಗ್ಯಾಪಲ್ಲಿ ಪಫ್ ಮಾಡ್ಕೋಬೇಕು. ಈ ಥರ ದಾರ ಸುಂದ್ಕೊಳ್ಳಿ. ಇದರೊಳಗಿಂದ ದಾರ ತಗೊಂಬನ್ನಿ, ಉದ್ದ ಕೆಳೀರಿ. ಆಮೇಲೆ ದಾರ ಸುಂದ್ಕೊಳ್ಳಿ, ಇದರೊಳಗಿಂದ ದಾರ ತಗೊಂಬಂದು ಉದ್ದ ಕೆಳೀರಿ. ಇನ್ನೊಂದು ಸಾರಿ, 3ನೇ ಸಾರಿ ಆಯಿತು. 4, 5, 6, 7, 8 ಸಾರಿ ಆ ಥರ ಮಾಡಿಬಿಟ್ಟು ಆಮೇಲೆ ದಾರ ತಗೊಂಡು ಎಲ್ಲದರ ಒಳಗಡೆ ತನ್ನಿ, ಲಾಕ್ ಮಾಡಿ ಮಣಿ ಸೇರಿಸ್ಕೊಳ್ಳಿ. ಮಣಿ ಸೇರಿಸ್ಕೊಳ್ಳಿ, ಅದನ್ನು ಲಾಕ್ ಮಾಡಿ. ಮತ್ತೆ ಈ 2 ಚೈನ್ ಗ್ಯಾಪಲ್ಲಿ ಪಫ್ ಮಾಡಿ. 1, 2, 3, 4, 5, 6, 7, 8 ಸಾರಿ ಮಾಡಿ ಆಮೇಲೆ ದಾರ ತಗೊಂಡು ಅದೆಲ್ಲದರ ಒಳಗಡೆಯಿಂದ ತಂದು ಲಾಕ್ ಮಾಡಿಕೊಳ್ಳಿ. ಮತ್ತೆ ಮಣಿ ಸೇರಿಸಿ. ನಾವು ಸ್ಲ್ಯಾಂಟಿಂಗ್ ಪಫಲ್ಲಿ ಮಾಡಿದ್ದೀವಲ್ಲ, ಹಾಗೆ ಸ್ಟ್ರೈಟ್ ಪಫ್ ಮಾಡ್ತಾ ಇದ್ದೀನಿ ಅಷ್ಟೇ. ಮಣಿ ಸೇರಿಸ್ಕೊಂಡು ಅದನ್ನು ಲಾಕ್ ಮಾಡಿ. ಮತ್ತು ಇಲ್ಲಿ ಅದೇ ರೀತಿ ಇಲ್ಲಿ ಮಾಡ್ಕೊಳ್ಳಿ. ಮಾಡಿ ತೋರಿಸ್ತೀನಿ ನಾನು. ಸ್ಲ್ಯಾಂಟಿಂಗ್ ಪಫಲ್ಲಿ ಮಾಡ್ದಂಗೆ ಸ್ಟ್ರೈಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಪಫ್ ಮಾಡೋದು ಹೇಗೆ ಅಂತ ನನಗೆ ಹೇಳಿದ್ದೀನಿ ಮೊದಲೇ. ಬೇಕಾದ್ರೆ ಸ್ಲ್ಯಾಂಟಿಂಗ್ ಪಫ್ ಇಂದು ಲಿಂಕ್ ಕೊಡ್ತೀನಿ. ಇನ್ನೊಂದು ಪಫ್ ಡಿಸೈನ್ ಮಾಡಿದ್ದೀನಿ, ಅದರದ್ದು ಲಿಂಕ್ ಕೊಡ್ತೀನಿ, ನೋಡ್ಕೊಳ್ಳಿ. ಈ ಥರ ಎಲ್ಲದಕ್ಕೂ ಪಫ್ ಮಾಡಿದ್ದೀನಿ ನೋಡಿ. ಎಲ್ಲ 2 ಚೈನ್ ಗ್ಯಾಪಲ್ಲಿ
ಆ ಥರ ಪಫ್ ಮಾಡಿದ್ದೀನಿ. ಪಫ್ ಮಾಡಿ ಕೊನೆಯಲ್ಲಿ ಬೀಡ್ ಹಾಕಿ ಲಾಕ್ ಮಾಡಿದ್ದೀನಿ. ಈಗ ಇದನ್ನು ಇಲ್ಲಿ ಈ 3 ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿದ್ದೀನಲ್ವ, ಆ 2 ಸಿಂಗಲ್ ಕ್ರೋಶೆ ಮೇಲೆ ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 3 ಚೈನ್ ಹಾಕ್ಕೊಳ್ಳಿ. 1 2 3 ಹಾಕ್ಕೊಂಡು ಅದರ ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ವ, ಅಲ್ಲಿ ಲಾಸ್ಟ್ ಸಿಂಗಲ್ ಕ್ರೋಶೆಯಲ್ಲಿ 1 ಸಿಂಗಲ್ ಕ್ರೋಶೆ. ಈ 3 ಚೈನಲ್ಲಿ ಕುಚ್ಚು ಹಾಕ್ಕೋಬೋದು ನೀವು, ಹಸಿರು ಲೈನ್ನ 3 ಚೈನಲ್ಲಿ. ನೆಕ್ಸ್ಟು ಒಂದು ಮಣಿ, ಆಮೇಲೆ ಈ ಗ್ಯಾಪ್ಗಳಲ್ಲಿ ಇದೇ ಥರ ಪಫ್ ಮಾಡಿಕೊಂಡು ಹೋಗಿ ಫುಲ್ ಮಾಡಿ ತೋರಿಸ್ತೀನಿ ನಾನು. ಮೊದಲಿನ ಪಫ್ ಆರ್ಚ್ನಾಗೆ ಸ್ವಲ್ಪ ಚೇಂಜ್ ಇದೆ. ಇದು ಇಲ್ಲಿ ಬೀಡ್ಗಳ ಮಧ್ಯೆ ಇನ್ನೊಂದು ಪಫ್ ಮಾಡಿದ್ದೀನಿ, ಇದು ಕೂಡ ಯೆಲ್ಲೋ ಬೀಡ್ ಥರ ಕಾಣಿಸುತ್ತೆ, ಸ್ವಲ್ಪ ಚೇಂಜ್ ಅಷ್ಟೆ. ಇದು ನನ್ನ ಓನ್ ಕ್ರಿಯೇಷನು, ನಿಮಗೆ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ. ಆ್ಯಕ್ಚುಲಿ ನಾನು ಬೇಸ್ ಮಾಡುವಾಗ ಬೇರೆ ಒಂದು ಡಿಸೈನ್ ಮಾಡೋಣ ಅಂತ ಹಾಕಿರೋದು, ಆಮೇಲೆ ಈ ಥರ ಮಾಡೋಣ ಅಂತ ಅನ್ನಿಸ್ತು, ಚೇಂಜ್ ಮಾಡಿದೆ, ಅಲ್ಲಿ ಹಿಂಗೆ ಚೇಂಜ್ ಮಾಡಿದೆ ಅಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ. ನಾನು ಫುಲ್ ಮಾಡಿ ಆಮೇಲೆ ಬರ್ತೀನಿ. ಇದೆಲ್ಲ ಆದಮೇಲೆ ಈ ಥರ ಕಾಣುತ್ತೆ ಡಿಸೈನು. ಈ ಫಸ್ಟ್ ಈ ಪಫು ಬೀಡ್ಸ್ ಥರ ಕಾಣುತ್ತೆ, ಇದು ಬೀಡ್ ಥರ ಕಾಣುತ್ತೆ ನೋಡಿ, ಎಲ್ಲೋ ಬೀಡ್ ಥರ ಮಧ್ಯದಲ್ಲಿ ಉಪಯೋಗಿಸಿದ್ದೀನಿ, ಅದರ ಮೇಲೆ ಆರ್ಚ್ ಮಾಡಿರೋದು. ಕುಚ್ಚು ಚಿಕ್ಕದಾಗಿ ಹಾಕಿದ್ದೀನಿ ನಾನು, ಸುಮ್ಮನೆ ಒಂದು ಚೇಂಜ್ಗೋಸ್ಕರ. ನೀವು ಇದು ಚೆನ್ನಾಗಿ ಕಾಣಿಸಲ್ಲ, ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಸ್ವಲ್ಪ ಉದ್ದ ಕುಚ್ಚು ಮಾಡ್ಕೊಳ್ಳಿ. ನಾನು ಸುಮ್ಮನೆ ಒಂದು ತೋರ್ಸೋಕ್ಕೆ ಹಾಕಿದ್ದೀನಿ. ಇದು ಒಂದು ವೆರೈಟಿ. ಕೆಲವು ಜನ ಈ ಥರ ಚಿಕ್ಕದು ಬೇಕು ಅಂತ ಹೇಳ್ತಾರೆ, ಆರ್ಚಿನಷ್ಟೇ ದೊಡ್ಡದು ಬೇಕು ಅಂತ. ಆರ್ಚಿನಷ್ಟೇ ದೊಡ್ಡದು ಬೇಕು ಅಂದರೆ ಈ ಥರ ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.